मुख्य शिष्य मचंद्राणी बोध गुरुरक्षा शिखेला गुरुरक्षा उळालखे प्रते ಯಾವ ಸದ್ಗುರುನಾಥನ ಚರಣಾರ ಬಿಂದಗಳಿಗೆ ನಾವು ಹನಿ ಮನಿದ್ದ ಕರೆ ಇದ್ರ ಪರಮಾತ್ಮ ಅಂತಾರ ಈ ಭೂಮಿ ಮೇಲೆ ಏನಾದ್ರೂ ಸಿಗೋದು ಸದ್ಗುರುನಾಥ ಸದ್ಗುರು ಸಿಗಬೇಕಾದ್ರೆ ಬಹಳ ಕಠಿಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಸದ್ಗುರು ಏನ್ ಮಾಡ್ತಾನ್ರಿ ಅಂದ್ರ ಪೂರ್ಣದ ಪರಿಪೂರ್ಣ ಮಾಡುವಂತ ಸದ್ಗುರುದ ಮನುಷ್ಯನಿಗೆ ಪೂರ್ಣ ಅಂದ್ರೇನು ಒಂದ ಹಂತಕ್ಕೆ ಬಂದ ಪರಿಪೂರ್ಣ ಅಂತಂದ್ರೆ ಈ ಭವಸಾಗರವನ್ನ ದಾಟಿನ ಅಂತ ಹೇಳ್ತದ ಪುಣ್ಯ. ಈ ಭವಸಾಗರವನ್ನ ದಾಟಬೇಕಾದ್ರ ಈ ಭವ ಬಂಧನವನ್ನ ದಾಟಬೇಕಾದ್ರ ಯಾರು ಬೇಕಂತಾರಲ್ಲಿ ಸದ್ಗುರುನಾಥ ಬೇಕು. ಯಾವ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಅಂತ ಯಾವಲ್ಲೇ ಯಾರ ಬಾಯಲ್ಲಿ ಅನುಗ್ರಹವಾಗಿತ್ತು ಇನ್ನೊಬ್ಬರೇ ಯಾವ ಗುರುವಿನ ಅನುಗ್ರಹ ಯಾರು ಪಡೆಕೊಂಡ್ರು ಅವ್ರು ಏನಾಗ್ಯಾರಪ್ಪ ಅಂದ್ರ ದೇವರನ್ನ ಅವ್ರು ಹುಡುಕಿಲ್ಲ ದೇವರ ಅವರನ್ನು ಹುಡುಕ್ಯಾರ. ಅಂದ್ರ ಸದ್ಗುರು ಅನುಗ್ರಹ ಬೇಕು ಮನುಷ್ಯನಿಗೆ. ಸಕಲ ದೇವಾಚರ ದೇವರ ಸದ್ಗುರುನಾಥ ಬೇಕಲ್ಲ. ಅಂದ್ರ ಸದ್ಗುರುವಿಗೆ ನಾವು ಶರಣ ಹೋಗ್ಬೇಕಾದ್ರ ಜೀವವು ನಂದಲ್ಲ, ಈ ದೇಹವೂ ನಂದಲ್ಲ, ಈ ಶರೀರವೂ ನಂದಲ್ಲ, ನಂದನ್ನುವಂತ ಈ ಭೂಮಿಯಲ್ಲ ಎಳಕಾಲಂತೂ ಅಲ್ಲ. ನೀನೇ ಸದ್ಗುರುವದಿ ಅಂತ ಯಾರು ಹೋಗ್ತಾರ, ಯಾರು ಭಗವಂತನ ಮೊರೆ ಹೋಗ್ತಾರ ಇವ್ರಿಗೆ ಏನಂತ ಗುರು ಕೃಪಾಶೀರ್ವಾದ ಮಾಡ್ತಾ ಇದ್ದಾನ, ಕೃಪಾಶೀರ್ವಾದ ಮಾಡ್ತಾ ಇದ್ದಾನ. ಕೃಪಾ ಆಶೀರ್ವಾದ ಆಗ್ಬೇಕಾದ್ರೆ ಯಾರ ಆಶೀರ್ವಾದ ಬೇಕು? ಸದ್ಗುರುವಿನ ಆಶೀರ್ವಾದ ಬೇಕು. ಸಕಲ ದೇವಾಚರ ದೇವತ ಸದ್ಗುರುನಾಥ ಬೇಕಲ್ಲ. ರಾಮ ಕೇಳ ಬ್ರಹ್ಮಜ್ಞಾನಿ ಅಂತ ಹೇಳಿದ್ರು. ರಾಮ ದೇವರಾಗಿ ಅವತಾರ ಧಾರಣೆ ಮಾಡಿದ್ದ, ಅವತಾರನ ಎತ್ತಿ ಬಂದಿದ್ದ ರಾಮಾಗಿ. ಆದ್ರ ರಾಮಗ ನಾ ದೇವರದ ಗೊತ್ತಾಗ್ತೇನೆ ಗೊತ್ತಾಗಲಿಲ್ಲ. ರಾಮನಿಗೆ ನಾ ದೇವರದೇನೆ ಅಂತ ಗೊತ್ತಾಗಿಲ್ಲ. ಯಾವಾಗ ಗೊತ್ತಾಗ್ತದೆ ಅವನಿಗೆ? ಯಾವಾಗ ಗೊತ್ತಾಗ್ತದೆ ಗೊತ್ತೇನ್ರಿ? ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿ ತಾರಕ. ಯಾವಾಗ ವಶಿಷ್ಠ ಮಹರ್ಷಿಗಳನ್ನ ಗುರುವಿನ ಮಾಡ್ಕೊಂಡ್ರು, ಯಾವ ಗುರು ಮಂತ್ರವನ್ನ ಆಸಿದ್ರು ಅವನ್ನ ದೇವರದೇನೆ ಅವತ್ತು ಗೊತ್ತಾಗ್ತದೆ ರಾಮನಿಗೆ. ಅದಕ್ಕೆ ನಾವು ಮನುಷ್ಯರಾಗಬೇಕಾದ್ರೆ, ನಾವು ಮನುಷ್ಯರನ್ನು ತಿಳಿಬೇಕಾದ್ರೆ ಎದರಿಂದ ಒಂದು ಗುರು ಮಂತ್ರದಿಂದ ಮಾತ್ರ ನಾವು ಮನುಷ್ಯರದೇವೆ ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ಮಟ್ಟ ನಾವು ಮನುಷ್ಯರ ಅನ್ನೋದು ನಾವು ಗೊತ್ತಾಗುದಿಲ್ಲ. ಈ ಮನುಷ್ಯತ್ವ ಗೊತ್ತಾಗಬೇಕಾದ್ರ, ಈ ಮನುಷ್ಯನ ಮರಣ ಗೊತ್ತಾಗಬೇಕಾದ್ರ, ಭಕ್ತಿ ಅನುಭವ ಗೊತ್ತಾಗಬೇಕಾದ್ರ ನಾವು ಯಾರ ಮೊರೆ ಹೋಗ್ಬೇಕು? ಗುರುವಿಗೆ ಮೊರೆ ಹೋಗ್ಬೇಕು. ಅದಕ್ಕೇನಂತಾರ ಹರ ಮುನಿದರು ಗುರು ಕಾಯವಾದ. ಗುರು ಕೈ ಬಿಟ್ಟರೆ ಮತ್ತೆ ಯಾರು ಕಾಯೋದಾರೆ? ಯಾರು ಕೈಯವರಿಲ್ಲ. ಆದ್ರೆ ಗುರುವಿನ ಕೈ ಬಿಡಲಾರ, ಗುರು ಕೈ ಬಿಡದಂತೆ ನಾವು ಇರಬೇಕಂತಾರೆ. ಇಲ್ಲಿ ಏಕ ಚಿತ್ತ ಮನುಷ್ಯಂದ ಚಿತ್ತ ಏಕಾಗ್ರತೆ ಆಗಬೇಕು. ಚಿತ್ತ ಏಕಾಗ್ರತೆ ಆತಂದ್ರ ಗುರುವಿನ ಕೃಪಾ ಆಶೀರ್ವಾದ ನಿಮಗೆ ಸದಾ ಇರ್ತದ ಅಂತ ಹೇಳ್ತಾ ಇದ್ದಾರೆ. ಸದಾ ಇರ್ತದ. ಸಕಲ ದೇವಾಚರ ದೈವತ ಸದ್ಗುರುನಾಥ ಬೇಕಲ್ಲ. ರಾಮ ಕೇವಲ ಬ್ರಹ್ಮಜ್ಞಾನಿ. ಎಲ್ಲ ಜ್ಞಾನವನ್ನು ತಿಳ್ಕೊಳ್ಳೋದು ಮನುಷ್ಯ, ಆದ್ರೆ ಬ್ರಹ್ಮಜ್ಞಾನ ತಿಳಿಬೇಕಾದ್ರೆ ಬಹಳ ಕಠಿಣ ಅದ ಅಂತಾರ. ಬ್ರಹ್ಮಜ್ಞಾನ ತಿಳಿಬೇಕಾದ್ರೆ ಬಹಳ ಕಠಿಣ ಅದ. ಹಂಗಾರೆ ಜ್ಞಾನದಾಗ ಎಷ್ಟದಾವ್ರಿ ಅಂತ ಕೇಳ್ತಾರೆ ನಿಮ್ಮ ಮಹಾತ್ಮರು. ಜ್ಞಾನದಂಗಾರೆ ಎಷ್ಟದಾವ? ನೀವು ಬ್ರಹ್ಮಜ್ಞಾನ ಅಂತೀರಲ್ಲ, ಜ್ಞಾನ ಎಷ್ಟದಾವ ನೋಡ್ರಿ. ಇಲ್ಲೇನ ಕುಂತಿನ ಕೇಳಾತಿರಲ್ಲ, ಇದಕ್ಕೆ ಯಾವ ಜ್ಞಾನ ಅಂತಾರ? ಚಿತ್ತ ಜ್ಞಾನ ಅಂತಾರೆ. ಚಿತ್ತ ಜ್ಞಾನ ಅಂದ್ರೆ ಚಿತ್ತ ಜ್ಞಾನ ಅಂದ್ರೆ ಒಂದು ಮೊಬೈಲ್ ಅದು ಕರೆಂಟ್ ಅಂತ ಮುಗಿತಂದ್ರ ಮತ್ತೆ ಹೊಳಿಟ್ಟಾಗ ಹೆಂಗ್ ಚಾರ್ಜಿಂಗ್ ಆಗ್ತದಲ್ಲ, ಇದು ಚಿತ್ತ ಜ್ಞಾನ ಅಂತಾರೆ. ಅದು ಮೊಬೈಲ್ ಇಂದ ಚಾರ್ಜಿಂಗ್ ಫುಲ್ ಆಗ್ತಂದ್ರೆ ಏನಾಗ್ತದೆ? ಬಂದ್ ಆಗ್ತದಲ್ಲ. ಅದು ಮಾಡಿ ಚಾರ್ಜಿಂಗ್ ಇಟ್ಟಾಗ ಹೆಂಗ್ ಫುಲ್ ಪವರ್ ತೋರಿಸ್ತದಲ್ಲ, ಹಂಗಿದು ಏನ್ ಮಾಡ್ತದ ಅಂದ್ರೆ ನಿಮ್ಮ ಕರಾವನ್ನ ಹೊರಗೆ ಹಾಕುವ ಜ್ಞಾನ. ಇದು ಯಾವ ಜ್ಞಾನ? ಚಿತ್ತ ಜ್ಞಾನ ಅಂತ. ಇದು ಚಿತ್ತ ಜ್ಞಾನ ಆಯ್ತು. ಚಿತ್ತ ಜ್ಞಾನ ಆದ್ಮೇಲೆ ಪರಿವರ್ತನೆ
ಕೇಳ್ತಾ ಇದ್ದಾರೆ ಮಕ್ಕಳು. ಚಿತ್ತ ಧ್ಯಾನ ಆಗಲಾರ ಪರಿವರ್ತನೆ ಬಂದಾನೇನು ಅಂತ ಕೇಳ್ತಾರ. ಬಂದಿಲ್ಲ, ಇದು ಬಂದಿಲ್ಲ. ಯಾಕ್ರಿ? ಇದು ಸನ್ಮಾರ್ಗ. ಇದು ಸನ್ಮಾರ್ಗದೊಳಗೆ ಚಿತ್ತ ಜ್ಞಾನ ಆಗಿರ್ತಾರೆ. ಸನ್ಮಾರ್ಗದೊಳಗೆ ಹೆಂಗ ನಡಿಬೇಕನ್ನೋದು ಗೊತ್ತಾಗ್ಬೇಕಲ್ಲ. ಸನ್ಮಾರ್ಗದೊಳಗೆ ನಾವು ಹೆಂಗ ನಡಿಬೇಕನ್ನೋದು ಗೊತ್ತಲ್ಲ. ಇಲ್ರಿ ದೊಡ್ಡ ಮಾರ್ಗ ಅಂತಾರೆ ಇಲ್ಲ, ಸನ್ಮಾರ್ಗ ಅಂತಾರ. ಸನ್ಮಾರ್ಗದೊಳಗೆ ನಾವು ಹೆಂಗ ನಡಿಬೇಕು? ಬಹಳ ಸಣ್ಣವರಾಗಿರ್ಬೇಕು, ಬಹಳ ಸಣ್ಣವರಾಗಿರ್ಬೇಕು ಅಂತ. ಮತ್ತು ಬಸವಣ್ಣವರೆಲ್ಲ ಏನಂದಾರ? ನಾ ಬಹಳ ಸಣ್ಣವ ಅಂತ ಹೇಳಿದಾರ. ತುಕಾರಾಮರ ಏನ್ ಹೇಳಿದಾರ? ನಾನು ಬಹಳ ಸಣ್ಣವ ಅಂತ ಹೇಳಿದಾರ. ನಾ ಬಹಳ ಸಣ್ಣವ ಅಂತ ಹೇಳಿದಾರ. ಆದ್ರೂ ದೊಡ್ಡವ ಅಂತ ಹೇಳ್ಕೊಳ್ಳಿಲ್ಲ. ಅದಕ್ಕಾಗಿ ಮನುಷ್ಯನಲ್ಲಿ ಯಾವ ಭಾಗ ಇರಬೇಕು? ನಾ ಬಹಳ ಸಣ್ಣವರನ್ನು ಗುಣ ಬೇಕಂತ. ಅದೇ ಅಲ್ಲಂ ಪ್ರಭು ಬಸವಣ್ಣವ್ರ ಹೇಳಿದ್ರಂತ. 10,000 ಜಗದೊಳಗೆ ಹೇಳಿದ್ರಂತ. ಜನದೊಳಗ ಯಾರು ದಾಸರಪ್ಪ ಇದ್ರೊಳಗ? ಯಾರು ಸೇವಕರ? ಯಾರು ಶರಣರು ಅಂತ ಕೇಳಿದ್ರ ಬಸವಣ್ಣವ್ರು ಹೇಳಿದ್ರು, ನಾನೇ ಒಬ್ಬ ಶರಣ ಅಂತ ಹೇಳಿದ್ರು ಬಸವಣ್ಣವ್ರು. ಅಲ್ಲ, ನೀವು ನಿಮ್ಮ 10,000 ಗಂಟೆ ನಾವು ಜನ ಅದೇವಿ, ಮತ್ತೆ ನಾನು ಅಂತ ಕೇಳಿದ್ರು. ಇಲ್ಲಪ್ಪ, ನಾನು ಒಬ್ಬ ಶರಣ ಅಂತ ಹೇಳಿದಾಗ ಅಲ್ಲಂ ಪ್ರಭು ಹೇಳಿದ್ರಂತ. ಮತ್ತೆ ನೀನು ಶರಣಪ್ಪ, ಇವರೆಲ್ಲ ಯಾರಂತ ಕೇಳಿದ್ರಂತ ಬಸವಣ್ಣವರು. ಆ ಬಸವಣ್ಣವರು ಏನಂದ್ರು? ನೀ ಅಲ್ಲಂ ಪ್ರಭು ದೇವರೇ ಅಲ್ಲ, ಇವರೆಲ್ಲರೂ ಕುಂತ 10,000 ಜನ, ಇವರು ನಿನ್ನ ಸಮಾನ, ಇವ್ರಿಗೆ ನಾನೇ ಒಬ್ಬ ಶರಣ ಅಂತ ಹೇಳಿದ್ರು. ಅಂದ್ರೆ ನೀವೆಲ್ಲ ಇವರೆಲ್ಲರೂ ನಿನ್ನ ಸಮಾನ. ನನಗೆ ನಿನ್ನ ಪ್ರಭಾವ ಹೆಂಗ ಪ್ರಭು ದೇವರು ಅಂತಿದೆಯಲ್ಲ, ಈ ಪ್ರಭಾವ ದೇವರಂತ ನಾನು ನೋಡ್ಕೊತೇನೆ, ನಾ ಬಹಳ ಸಣ್ಣವಂತ ತಿಳ್ಕೊತೇನೆ ಹೇಳಿದ್ರು. ಅದಕ್ಕೆ ಯಾವ ಮಾರ್ಗ ಇದು? ಸನ್ಮಾರ್ಗ. ಈ ಸನ್ಮಾರ್ಗದೊಳಗೆ ಬರ್ಬೇಕಾದ್ರ ಮತ್ತು ಸಜ್ಜನರಾಗಬೇಕಾದ್ರ ಮತ್ತು ಸಜ್ಜನರು ಅಂತ ಯಾರು ಕೇಳ್ತಾರೆ? ಸಜ್ಜನ್ರು ಯಾರು? ಸಜ್ಜನ್ರು ಯಾರು ಕೈ ಎತ್ರಿ ಅಂತ ಕೇಳಿದಂತ ತುಕಾರಾಮ. ಸಜ್ಜನ್ರು ಯಾರ ಹತ್ರಿ ಕೈ ಅಂತ ಹೇಳಿದ. ಏನಂದ್ರೆ ಇಲ್ಲ, ಸಜ್ಜನ್ರ ನೀವು ಯಾರಾದ್ರೂ ಕೈ ಎತ್ರಿ ಅಂತ ಕೇಳಿದ. ಒಬ್ರು ಕೈ ಎತ್ತಲಿಲ್ಲ. ಹಂಗಾರೆ ನೀವು ಯಾರಿದ್ರಪ್ಪ ಸಜ್ಜನ್ರು ಕೈ ಎತ್ರಿ ಅಂತ ಹೇಳಿದ್ರ? ಯಾರು ಎತ್ತಕ್ಕಿಲ್ಲ. ಆದ್ರೂ ತುಕಾರಾಮ ಹೇಳ್ತಾರಂತ, ನೀವು ಸಜ್ಜನರಾದವರು ಯಾರು ಕೈ ಎತ್ತಿಲ್ಲ, ನೀವು ಕೈ ಎತ್ತಬೇಡಿ ಅಂತ ಹೇಳಿದಂತ ತುಕಾರಾಮ. ಅಂದ್ರೆ ಏನ್ ಹೇಳ್ತಾರ? ಸಜ್ಜನಾದವನ ಸಜ್ಜನ ಅಂತ ಎಂದು ಕೈ ಎತ್ತಿಲ್ಲ ಅಂತ. ಹಂಗಾರೆ ದುರ್ಜನರು ಯಾರು ಅಂತ ಕೇಳ್ತಾ ಇದ್ದಾರೆ. ಹಂಗಾರೆ ದುರ್ಜನರು ಯಾರು? ಸಜ್ಜನರು ಯಾರು? ದುರ್ಜನರು ಯಾರು? ದುರ್ಜನರು ಎಲ್ಲದಾರ? ಹಂಗಾರ ದುರ್ಜನರು ಎಲ್ಲದಾರ? ಹಂಗಾರೆ ದುರ್ಜನ ಅಂತ ಯಾರಾದ್ರೂ ಕೈ ಎತ್ತಿರಪ್ಪ ಅಂತ ಕೇಳಿದ್ರು. ಯಾರ ಎತ್ತಿರಪ್ಪ? ಮತ್ತ ಅವರು ಕೈ ಎತ್ತಿಲ್ಲ ಹೇಳ್ತಾರ ತುಕಾರಾಮ. ಇದಕ್ಕೂ ಕೈ ಎತ್ತಬೇಡಿ ಅಂತ ಹೇಳಿದಂತವ್ರು. ಯಾಕೆ? ನೀವು ದುರ್ಜನರಾಗಿದ್ರ ಈ ಮೈದಾನ ಮಂದಿರಕ್ಕೆ ನೀವು ಯಾರು ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ. ದುರ್ಜನರಾಗಿದ್ರ ಇಲ್ಲಿ ನೀವು ಬರ್ತಿದ್ದಿಲ್ಲ. ಅದಕ್ಕೆ ಏನಂತಾರ? ನೀವು ಸಜ್ಜನರು ಅಲ್ಲ, ದುರ್ಜನರು ಅಲ್ಲ ಅಂತ ಹೇಳ್ತಾರ. ಮತ್ತಾರು? ಸಜ್ಜನರ ಸವಿನಯ ಒಳಗ ನಾವು ಪಾದದ ಧೂಳಾನು ಅಲ್ಲ ಅಂತ ಹೇಳಿದ್ರಂತ. ಅಂದ್ರೆ ಮನುಷ್ಯನಿಗೆ ಯಾವ ರೀತಿ ಬರ್ಬೇಕು? ಸನ್ಮಾರ್ಗ ಅಂತ ಹೇಳ್ಕೊಂಡು ಹೋಗ್ತದ. ಸನ್ಮಾರ್ಗದೊಳಗ ಮನುಷ್ಯ ಏನಾಗಿರ್ಬೇಕು? ಮನುಷ್ಯನಾಗಿ ಉಳಿಬೇಕು ಅಂತ. ಮತ್ ನಾವ್ ಯಾರು? ನಾವು ಮನುಷ್ಯರ ಕರೆ. ಮನುಷ್ಯನ ಹೊರಾಗ್ತಕ್ಕದ ಇನ್ನೂ ಮನುಷ್ಯರಾಗಿಲ್ಲ. ಮನುಷ್ಯರಾಗಬೇಕಾದ್ರೆ ಮೊದಲು ಮನಸ್ಸೊತ್ತಿಟ್ಟುಕೊಂಡು ನಡೆದು ಕಲಿಬೇಕಂತಾರ. ಏನ್ರಿ? ಮೊದಲ ಮನಸ್ಸೊತ್ತಿಟ್ಟುಕೊಂಡು ನಡೆದು ಕಲಿಬೇಕು. ಸಕಲ ದೇವಾಚರ ದೈವತ್ ಸದ್ಗುರುನಾಥ ಬೇಕಲ್ಲ. ರಾಮ ಕೇರ ಬ್ರಹ್ಮಜ್ಞಾನಿ ವಸಿಷ್ಠ ಮುನಿ. ಯಾವಾಗ ವಸಿಷ್ಠ ಮಹರ್ಷಿಗಳ ಆಶೀರ್ವಾದ ತಗೊಂಡ್ರು ಅವಾಗ ನಾ ದೇವರ ಮೇಲೆ ಪ್ರಭಾವ ಗೊತ್ತಾಗ್ತವ್ರು. ಮುಂದೆ ಹೇಳ್ತಾರ, ಕೃಷ್ಣ ಗುರು ಸಂದೀಪಣ ಪೂರ್ಣ ಬ್ರಹ್ಮದಾಗಿಲ್ಲ. ಕೃಷ್ಣನ ಗುರು ಯಾರು? ಸಂದೀಪ್ ಮಹಾರಾಜರು, ಸಂದೀಪ್ ಮುನಿ ಋಷಿಗಳು ಕೃಷ್ಣನ ಗುರು. ಆದ್ರೆ ಕೃಷ್ಣನ ಅವತಾರ ಧಾರಣ ಮಾಡಿದ. ಆ ಕೃಷ್ಣನ ಅವತಾರ ಎದಕ್ಕಾಗಿ ಧಾರಣ ಮಾಡಿದ? ದುಷ್ಟರನ್ನ ಸಂಹಾರ ಮಾಡ, ಶ್ರೇಷ್ಠರನ್ನ ಎತ್ತ ಹಿಡಿಯ, ಧರ್ಮ ಸಂಸ್ಥಾಪನೆ ಮಾಡಾಕ, ಅಧರ್ಮವನ್ನ ತೆಗೆದು ಹಾಕ. ಎದಕ್ ತಗೊಂಡ ಅವತಾರ? ಧರ್ಮವನ್ನ
ಸಂತಾಪನೆ ಮಾಡಾಕ ಅಧರ್ಮವನ್ನ ತೆಗೆದು ಹಾಕಾಕ. ಹಂಗಾರೆ ದೇವರು ಯಾರ